ರಾಜ್ಯ ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬಿಕ್ಕಟ್ಟಿನ ನಡುವೆಯೂ 34 ಕಾಂಗ್ರೆಸ್ ಶಾಸಕರು ಇವತ್ತು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಟೂರ್ ಹೊರಟಿದ್ದಾರೆ. ವಿದೇಶ ಪ್ರಯಾಣದಲ್ಲಿ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೇ ಹೆಚ್ಚಿದ್ದಾರೆ ಅಂತ ಹೇಳಲಾಗಿದೆ. ಕೆಲವರಿಗೆ ವೀಸಾ ಸಿಗದ ಕಾರಣ ಪ್ರವಾಸ ರದ್ದಾಗಿದ್ರೆ ಇನ್ನು ಕೆಲ ಶಾಸಕರು ಹೈಕಮಾಂಡ್ ಕಣ್ಣಿಗೆ ಗುರಿಯಾಗಬಹುದು ಅನ್ನೋ ಕಾರಣಕ್ಕೆ ವಿದೇಶ ಪ್ರವಾಸದಿಂದ ದೂರ ಉಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಇವತ್ತು ರಾತ್ರಿ ಶಾಸಕರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೋಗಲಿದ್ದಾರೆ. ಮಾರ್ಚ್ 3ರಂದು ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ವಿಚಾರ ಸಂಬಂಧ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಮೊದಲೇ ಟೂರ್ ಫಿಕ್ಸ್ ಆಗಿತ್ತು, ನಮ್ಮ ದುಡ್ಡಲ್ಲಿ ನಾವು ಹೋಗ್ತೀವಿ ಅಂದಾಗ ಯಾರು ತಡೆಯೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ನಾನು ಎಲ್ಲೂ ಮಧ್ಯ ಪ್ರವೇಶಿಸಿಲ್ಲ ಅಂತ ಹೇಳಿದ್ದಾರೆ. ಇದಾಗಿತ್ತಂತೆ ಪ್ರವಾಸದ ಬಗ್ಗೆ ಅವ್ರು ವೈಯಕ್ತಿಕ ನಮ್ಮದು ದುಡ್ಡಾಗ ನಾವು ಹೋಗ್ತದವಿ ಅಂತಾರೆ. ಹಂಗಂದಾಗ ಯಾರೇನು ತಡೆಯೋಕ್ಕಾಗಲ್ಲ. CM ಹೇಳ್ಯಾರ, DCM ಹೇಳ್ಯಾರ, ಎಲ್ಲರೂ ಮಾತಾಡ್ತಿದಾರ. ಹಂಗೆ ಬದಲಾವಣೆ ಬಗ್ಗೆ ಇನ್ನೂ ಏನಿಲ್ಲ, ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಾನು ಇಂಟರ್ಫಿಯರ್ ಆಗಿಲ್ಲ ಆ ವಿಚಾರದಾಗ. ನಂದು ಇಲ್ಲಿ ಮಟ್ಟ ಎಲ್ಲರೂ ಬಂದತ್ತ ಏನಿಲ್ಲ, ಅದೇನಿಲ್ಲ, ಅದೇ ಆ ವಿಚಾರ ಏನಿಲ್ಲ, ಹಂಗೇನಿಲ್ಲ. ಏನೋ ಈಗ ಪರಮೇಶ್ವರ್ ಹೇಳ್ಯಾರಲ್ಲ, ಎಲ್ಲ ಗೊಂದಲಮಯ ಆಗೋದು ಬೇಡ, ಎಲ್ಲರೂ ಸೇರಿ ಸ್ಮೂತಾಗಿ ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗಲಿ ಅಂತ ಎಲ್ಲರ ಅಭಿಪ್ರಾಯ ಅಷ್ಟೇ. ಇನ್ನು ಸಚಿವ ಸ್ಥಾನಕ್ಕೆ ತಾವು ರಾಜೀನಾಮೆ ನೀಡಲ್ಲ, ರಾಜೀನಾಮೆ ನೀಡ್ತೀನಿ ಅಂತ ವಿಚಾರ ಸುಳ್ಳು ಅಂತ ಹೇಳಿದ್ದಾರೆ. ನೀವು ಕೇಳಿದ್ಕ ಸುಳ್ಳು CM ಹೇಳ್ಯಾರಲ್ಲ, CM ಅದು ಇದನ್ನು ಕೊಟ್ಟಾರಲ್ಲಪ್ಪ, ನೀವು ಕೇಳಿದ್ಕ ಮತ್ತೀಗ ನನ್ನ ಹತ್ರ ಬಂದು ಕೇಳಿದ್ರೆ ನಾನೇನು ಹೇಳಿ? ಅದು ಯಾರೋ ಒಬ್ರು ಯಾವುದೋ ಒಂದು ಇದನ್ನು ಹೇಳ್ಯಾರ ಅಂತಂದು ಸುಳ್ಳು CM ಹೇಳ್ಯಾರಲ್ಲ, CM ಅದು ಇದನ್ನು ಕೊಟ್ಟಾರಲ್ಲಪ್ಪ, ನೀವು ಕೇಳಿದ್ಕ ಮತ್ತೀಗ ನನ್ನ ಹತ್ರ ಬಂದು ಕೇಳಿದ್ರೆ ನಾನೇನು ಹೇಳಿ? ಅದು ಯಾರೋ ಒಬ್ರು ಯಾವುದೋ ಒಂದು ಇದನ್ನು ಹೇಳ್ಯಾರ ಅಂತಂದು ಸುಳ್ಳು. ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಕುರಿತು ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ MC ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಸಕರು ತಮ್ಮ ಸ್ವಂತ ಖರ್ಚಲ್ಲಿ ವಿದೇಶಕ್ಕೆ ತೆರಳುತ್ತಾ ಇದ್ದಾರೆ. ಇದರಲ್ಲಿ ತಪ್ಪು ಹುಡುಕ್ತಾ ಇರೋ ವಿರೋಧ ಪಕ್ಷಗಳ ನಡವಳಿಕೆ ಸರಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸ ಮಾಡಿ ಕ್ಷೇತ್ರಾಭಿವೃದ್ಧಿಗೆ ಪೂರಕವಾದ ಬದಲಾವಣೆಗಳನ್ನು ತಂದಿದ್ದೀವಿ. ಆದರೆ ಕಳೆದ 12 ವರ್ಷಗಳಿಂದ ಅದಕ್ಕೆ ಕಡಿವಾಣ ಬಿದ್ದಿದೆ. ಪ್ರಸಕ್ತ ಪ್ರವಾಸಕ್ಕೆ ಸರ್ಕಾರದಿಂದ ಯಾವುದೇ ಹಣ ವಿನಿಯೋಗಿಸ್ತಾ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿದಂತೆ ಶಾಸಕರು ಸ್ವಂತ ಖರ್ಚಿನಲ್ಲೇ ಅಧ್ಯಯನಕ್ಕೆ ತೆರಳುತ್ತಾ ಇದ್ದಾರೆ ಅಂತ ಹೇಳಿದರು. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೀವಿ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದೀವಿ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಅದು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳ ಪ್ರಗತಿ ಯಾವ ರೀತಿ ಸಾಧನೆ ಆಗಿದೆ, ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ, ಇತರ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ಒಟ್ಟಾಗಿ ಮೊನ್ನೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಅವರೇ ಎಲ್ಲರೂ ಚರ್ಚೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಸರ್ಕಾರದ ಹಣ ಇದಕ್ಕೆ ವಿನಿಯೋಗಿಸ ಪ್ರಶ್ನೆ ಬರೋದಿಲ್ಲ. ಅವರ ಸ್ವಂತ ಅನುದಾನದಲ್ಲಿ ಅವರ ಸ್ನೇಹಿತರು ಯಾರ್ಯಾರು ಅವರು ಒಟ್ಟಿಗೆ ಹೋಗುವಂಥದ್ರಲ್ಲಿ ಬಹುಶಃ ನನಗಿದೇನು ತಪ್ಪು ಅಂತ ನನಗೇನು ಅನ್ಸೋದಿಲ್ಲ. 2028ಕ್ಕೆ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. 2028ಕ್ಕೆ ಯಾವ ಸರ್ಕಾರ ಬರುತ್ತೋ ನೋಡೋಣ. ಬಿಜೆಪಿ ಸರ್ಕಾರ ಬರುತ್ತೋ, ಯತ್ನಾಳ್ ಗೌಡನ ಸರ್ಕಾರ ಬರುತ್ತೋ ನೋಡೋಣ. ವಿಜೇಂದ್ರ ತಾನು ಎಲ್ಲಿ ಚುನಾವಣೆಗೆ ನಿಲ್ಲಬೇಕು ಎಂಬುದನ್ನು ಡಿಸೈಡ್ ಮಾಡಲಿ. ಸುಮ್ಮನೆ ವಿಜೇಂದ್ರ ಮನೆಯಲ್ಲಿ ಕೂರುವಂಥದ್ದು ಒಳ್ಳೇದು ಅಂತ ಯತ್ನಾಳ್ ಹೇಳಿದ್ದಾರೆ. ನಾನು ಯಾರು ಸರ್ಕಾರ ನೋಡೋಂತ BJP ಸರ್ಕಾರ ಬರ್ತಿತ್ತು, ಯತ್ನಾಳ್ ಗೌಡನ ಸರ್ಕಾರ ಬರ್ತಿತ್ತು, JCB ಸರ್ಕಾರ ಬರ್ತಿತ್ತು, ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ. ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮೆಲ್ಲ TV ಚಾನಲ್ದವ್ರ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ ಐತಿ. ರಾಮ್ಜಿಯನ್ನು ಸಮರ್ಥನೆ ಮಾಡ್ಕೋಬೇಕು. ನಾ ಮಾಡಿಕೊಂಡೆ, ನಾನೇನು BJPನ ಹೊರಗೆ ಹಾಕು. ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ, ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ. ಅದನ್ನು ಹೇಳೇ ಇಲ್ಲ. ಮೋದಿಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಅದು ಎಲ್ಲರಿಗೂ ಗುರ್ತೈತಿ ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕೂ. ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಿಲ್ಲ. ಅವ್ರಿಗೆ ಒಂದೇ ಪರಿಹಾರ, ಸ್ವಂತ ಮನಸ್ಸಿನಿಂದ ರಾಜೀನಾಮೆ ಕೊಡೋದು. ಯಾರು ಸರ್ಕಾರ ನೋಡೋಂಥ BJP ಸರ್ಕಾರ
ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಹತ್ಯೆ ಪ್ರಕರಣ ಸಂಬಂಧ ಭೈರತಿ ಬಸವರಾಜ್ A1 ಜಗ್ಗನ ಜೊತೆ ಮಾತಾಡಿದ್ದಾರೆ ಅಂತ ಹೇಳಲಾದ ಆಡಿಯೋವನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸೋಕೆ ಸಿಐಡಿ ಕೋರ್ಟ್ನಿಂದ ಧ್ವನಿ ಪರೀಕ್ಷೆಗೆ ಅನುಮತಿ ಕೋರಿ ಮನವಿ ಮಾಡಿದೆ. ಬಹುತೇಕ ಇವತ್ತು ಕೋರ್ಟ್ಗೆ ಧ್ವನಿ ಪರೀಕ್ಷೆಗಾಗಿ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಬಳಿಕ ಭೈರತಿ ಬಸವರಾಜ್ ಧ್ವನಿ ಸಂಗ್ರಹಣೆ ಮಾಡಿ FSLಗೆ ರವಾನೆ ಮಾಡಲಾಗುತ್ತೆ. ಇನ್ನು ಮನೆ ಊಟ ಕೋರಿ ಭೈರತಿ ಬಸವರಾಜು ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. ಈ ಹಿನ್ನೆಲೆ 42ನೇ ACMM ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಮನೆ ಊಟ ಕೊಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ವಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಕೊಟ್ಟಿದೆ. ನ್ಯಾಯಮೂರ್ತಿ MGS ಕಮಲ್ ಪೀಠ ಸುಬ್ಬಾರೆಡ್ಡಿ ಶಾಸಕರಾಗಿ ಆಯ್ಕೆಯಾಗಿದ್ದನ್ನು ಅಸಿಂಧುಗೊಳಿಸಿದೆ. ಸುಬ್ಬಾರೆಡ್ಡಿ ಚುನಾವಣಾ ಅಕ್ರಮ ಎಸಗಿದ್ದಾರೆ ಅಂತ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ನನ್ನನ್ನೇ ವಿಜಯಶಾಲಿ ಅಂತ ಘೋಷಿಸಬೇಕು ಅಂತ ಮುನಿರಾಜು ಮನವಿಯನ್ನು ಮಾಡಿದ್ರು. ಇದೀಗ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೇಳಿದೆ. ಆದರೆ ಮುನಿರಾಜು ಅವರನ್ನ ವಿಜಯಿ ಅಂತ ಘೋಷಿಸಲಿಕ್ಕೆ ನಿರಾಕರಿಸಿದೆ. ಅಲ್ಲದೆ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಬಗ್ಗೆ ಚುನಾವಣಾ ಆಯೋಗ ಹಾಗೂ ವಿಧಾನಸಭೆ ಕಾರ್ಯದರ್ಶಿಗೆ ನೋಟಿಸ್ ನೀಡಲಾಗಿದೆ. ಶಾಸಕ ಸುಬ್ಬಾರೆಡ್ಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಂಥ ನಾಮಪತ್ರ ದೋಷಪೂರಿತವಾಗಿತ್ತು ಅಂತ ಮುನಿರಾಜು ಆರೋಪವನ್ನು ಮಾಡಿದರು. 2023 ಮೇ 10ರಂದು ಚುನಾವಣೆ ವೇಳೆ ಸಲ್ಲಿಸಿದ್ದಂಥ ನಾಮಪತ್ರದಲ್ಲಿ ಆಸ್ತಿ ವಿವರವನ್ನು ಮುಚ್ಚಿಡಲಾಗಿದೆ ಅಂತ ಹೇಳಲಾಗಿತ್ತು. ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಕುರಿತು ಮಾಹಿತಿ ನೀಡದೆ ಚುನಾವಣಾ ಅಕ್ರಮವನ್ನು ಎಸಗಿದ್ದಾರೆ. ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇನ್ನು ಜಾಲತಾಣದಲ್ಲಿ ಸುಬ್ಬಾರೆಡ್ಡಿ ಪರ ಕ್ಯಾಂಪೇನ್ ನಡೀತಾ ಇದೆ. ಜಾಲತಾಣದಲ್ಲಿ ಸುಬ್ಬಾರೆಡ್ಡಿ ಪರ ಅಭಿಮಾನಿಗಳು ಪೋಸ್ಟ್ ಅನ್ನು ಹಾಕ್ತಾ ಇದ್ದು, ಯಾರು ಎದೆಗುಂದೋದು ಬೇಡ, ಆತ್ಮಸ್ಥೈರ್ಯ ತುಂಬಿದ್ದಾರೆ. ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಪ್ರವಾಸಿಗನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಹಂದಿ ಮಲ್ಲೇಶ, ಶರಣಬಸವ ಹಾಗೂ ಚೇತನ್ ಸಾಯಿಗೆ ಗಂಗಾವತಿಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮರಣ ದಂಡನೆ ವಿಧಿಸಿದೆ. 2025 ಮಾರ್ಚ್ 6ರಂದು ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿತ್ತು. ಇದೇ ಫೆಬ್ರವರಿ 6ರಂದು ಅಪರಾಧ ಸಾಬೀತಾಗಿದೆ. ಮಹಿಳೆ ರಕ್ಷಣೆಗಿದ್ದ ವ್ಯಕ್ತಿಯನ್ನ ಕೊಂದು ಆಮೇಲೆ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಲಾಗಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. ಮಗಳಿಗೆ 10ನೇ ಕ್ಲಾಸ್ ಪರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಮಗಳ ಜೊತೆ ಇರಲಿಕ್ಕೆ ಪವಿತ್ರ ಗೌಡ ಮನವಿಯನ್ನ ಮಾಡಿ ಜಾಮೀನು ಅರ್ಜಿ ಹಾಕಿದ್ರು. ಆದರೆ ಪವಿತ್ರ ಗೌಡ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ, ಹೀಗಾಗಿ ಜಾಮೀನು ನೀಡಬಾರದು ಅಂತ ಆಕ್ಷೇಪವನ್ನು ಮಾಡಿತ್ತು. ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ IP ನಾಯಕ್ ಪೀಠ ಪವಿತ್ರ ಗೌಡ ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ವಾಶ್ರೂಮ್ಗೆ ಹೋದಾಗ ರಿಯಾಲಿಟಿ ಶೋ ಸ್ಪರ್ಧೆಯ ವಿಡಿಯೋ ರೆಕಾರ್ಡ್ ಮಾಡಿರೋ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದೆ. ಇತ್ತೀಚೆಗೆ ಸೆಲೆಬ್ರಿಟಿ ಮಹಿಳಾ ಕ್ರಿಕೆಟ್ ಆಯೋಜನೆ ಮಾಡಲಾಗಿತ್ತು. ಆ ವೇಳೆ ಆಕೆ ಕೂಡ ಭಾಗಿಯಾಗಿದ್ರು. ಆಗ ವಾಶ್ರೂಮ್ಗೆ ಹೋಗಿದ್ದಾಗ ಅಪರಿಚಿತನೊಬ್ಬ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ. ಆಮೇಲೆ ಆತ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. SWAN.370722 ಎಂಬ ಇನ್ಸ್ಟಾ ಅಕೌಂಟ್ನಿಂದ ಆಕೆಯ ಸ್ನೇಹಿತೆ ಅಕೌಂಟ್ಗೆ ರೆಕಾರ್ಡ್ ಮಾಡಿದ್ದ ವಿಡಿಯೋ ಕಳಿಸಿದ್ದಾನೆ. ಅಷ್ಟೇ ಅಲ್ಲದೆ ವಿಡಿಯೋ ಕಾಲ್ ಕೂಡ ಮಾಡಿದ್ದಾನೆ. ಈ ವಿಡಿಯೋವನ್ನು ನಾನು ಯಾರಿಗೂ ಶೇರ್ ಮಾಡಬಾರ್ದು ಅಂದರೆ ಹಣ ಕೊಡಬೇಕು ಅಂತ 3-4 ಬಾರಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಈ ಹಿನ್ನೆಲೆ ಯುವತಿ ಸೈಬರ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸುವಂತ ರಾಬರಿ ನಡೆದಿದೆ. ಪೊಲೀಸರ ಸಮವಸ್ತ್ರದಲ್ಲಿ ಬಂದು ಖದೀಮರು ಮನೆ ದರೋಡೆ ಮಾಡಿರುವಂಥ ಘಟನೆ ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯ BL ಬಡಾವಣೆಯಲ್ಲಿ ನಡೆದಿದೆ. ಮನೆಯಲ್ಲಿ ಹೊಂಬಾಳೇಗೌಡ, ಪತ್ನಿ ಮಂಗಳಮ್ಮ ಮತ್ತು ಮೊಮ್ಮಗ ಇದ್ದಾಗ ದರೋಡೆಕೋರರು ನುಗ್ಗಿ ಗನ್ನು, ಚಾಕು ತೋರಿಸಿ ಬೆದರಿಕೆ ಹಾಕಿದ್ದಾರೆ. 20 ಲಕ್ಷ ಹಣ ಹಾಗೂ ಅರ್ಧ ಕೆಜಿ ಚಿನ್ನಾಭರಣ ದೋಚಿ ಖದೀಮರು ಪರಾರಿಯಾಗಿದ್ದಾರೆ. ಬ್ಯಾಡ್ರಹಳ್ಳಿ ಪೊಲೀಸರು ಆರೋಪಿಗಳಿಗಾಗಿ ಶೋಧವನ್ನು ನಡೆಸಿದ್ದಾರೆ. ಯಾರು ಇಲ್ಲಿ ತನಕ ಯಾರು ಸಿಕ್ಕಾಕೊಂಡಿಲ್ಲ. ಇಲ್ಲಿ ಹೌದು, ಯಾರು ಸಿಕ್ಕಾಕೊಂಡಿಲ್ಲ. ಇದು ಮಧ್ಯಾಹ್ನ 3-3:30. ನಿಮ್ಮ ಫ್ರೆಂಡಾ? ನಾನು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರ್ತೀವಿ ನಾವು. ನಮ್ದು ಅದೇ ಮನೆ ಅಲ್ಲ. ಅವರು ಇದೆ ಅಷ್ಟೇ. ಅವರು ಲ್ಯಾಂಡ್ ಡೆವಲಪ್ ಎಲ್ಲ ಮಾಡ್ತಾರೆ. 100% ಪ್ಲಾನಿಂಗ್ ಇದೆ ಸರ್. ಏನದ ಯಾರು ಗೊತ್ತಿಲ್ಲದವ್ರು ಮಾಡೋ ಚಾನ್ಸೇ ಇಲ್ಲ. ಗೊತ್ತಿರೋನೇ ಮಾಡಬೇಕು. ಫೀಲ್ಡ್ ಸುಮಾರು ದಿವಸದಿಂದ ಅಬ್ಸರ್ವೇಷನು ಅದು ಇದು ಮಾಡಿರ್ತಾರೆ. ಗೋಲ್ಡು ಪ್ಲಸ್ ಕ್ಯಾಶು ಎಲ್ಲ ಇದು ಮಾಡಿದಾರಂತೆ. ಕರೆಕ್ಟ್ ಇದು ಗೊತ್ತಿಲ್ಲ ಮಾಡಿದ್ದಾರೆ. ಇಲ್ಲಿ ಜನನೇ ಇರೋದಿಲ್ಲ ಸರ್. ಫುಲ್ಲು ಸೈಲೆಂಟ್ ಇರುತ್ತೆ ಏರಿಯಾ. ಇದು ಅಫಿಷಿಯಲ್ಸ್ ಏರಿಯಾದಲ್ಲಿ ಫುಲ್ ಸೈಲೆಂಟ್ ಇರುತ್ತೆ. ಅವ್ರದ್ದೇ ಕೆಲಸ ಇದು ಕಾರ್ಯ ಯಾರು ಇರೋದಿಲ್ಲ. ಮಧ್ಯಾಹ್ನ ಟೈಮ್ ಅಂತೂ ನಿಮಗೆ ಈ ಪಕ್ಕದ ಮನೆ ಯಾರು ಹೋದರೂ ಕೂಡ ಗೊತ್ತಾಗೋದಿಲ್ಲ. ಫುಲ್ ಸೈಲೆಂಟ್.
ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಸುವರ್ಣಸೌಧದಲ್ಲಿ ಮಹತ್ವದ ಸಭೆ ನಡೆಸಿದ್ರು. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಆಸಿಫ್ ಸೇಠ್ ಕೂಡ ಇದ್ರು. ಇನ್ನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ, ಇನ್ನು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ವಿವಿಧ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಸಚಿವರಿಗೆ ಮಾಹಿತಿ ಕೊಟ್ಟರು. ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಸತತ 2ನೇ ಬಾರಿಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಕೃಷ್ಣ ದೇಸಾಯಿ ಆಯ್ಕೆಯಾಗಿದ್ದಾರೆ. ರಾಜ್ಯದ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ಗಳಲ್ಲಿ ಕೆಡಿಸಿಸಿ ಬ್ಯಾಂಕ್ ಕೂಡ ಒಂದಾಗಿದೆ. ಈ ಬ್ಯಾಂಕ್ ಜಿಲ್ಲೆಯ ರೈತರ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇದೆ. ಯಾವ ಇತಿಹಾಸವನ್ನ ನಮ್ಮವರು ಕಲಿಬೇಕಿತ್ತೋ ಆ ಇತಿಹಾಸವನ್ನ ಸ್ವಾತಂತ್ರ್ಯದ ಬಳಿಕ ಮರ್ತಿರೋದು ನಮ್ಮ ದುರಂತ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಪುತ್ತೂರಿನ ವಿವೇಕಾನಂದ ಕಾಲೇಜಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶೋಭಾ, ನಮ್ಮ ಶಿಕ್ಷಣದಲ್ಲಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಮೊದಲಾದವರನ್ನ ನೆನಪು ಮಾಡಿಲ್ಲ. ಶಿವಾಜಿಯನ್ನ ಕೇವಲ ಒಂದು ಜಾತಿ ಸಂಘಟನೆಗೆ ಸೀಮಿತಗೊಳಿಸಲಾಗಿದೆ. ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ 1857ರ ಮೊದಲನೇ ವಿದೇಶಿ ಶಕ್ತಿಗಳ ವಿರುದ್ಧ ರಾಣಿ ಅಬ್ಬಕ್ಕ ಹೋರಾಡಿದ್ಲು. ಅವರ ಬಗ್ಗೆ ಇತಿಹಾಸದ ಪಾಠದಲ್ಲಿ ಉಲ್ಲೇಖನೇ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ನಮಸ್ಕಾರ. ನಮ್ಮ ಕಾರ್ಯಕರ್ತರನ್ನ ಮುಟ್ಬೇಡಿ, ಆಸೆ ಆಮಿಷ ಒಡ್ಡಿ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಬೇಡಿ, ನಿಮ್ಮ ಕಾರ್ಯಕರ್ತರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ತೇವೆ ಅಂತ ಹೇಳಿಲ್ಲ. ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರಿಗೆ ತನ್ನದೇ ಆದಂಥ ಶಕ್ತಿ ಇದೆ. ನಮ್ಮವರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದನ್ನ ಇಲ್ಲಿಗೆ ಬಿಡಿ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಹೇಳಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ನಂತರ ಮೊದಲ ಬಾರಿಗೆ ದೊಡ್ಡಬಳ್ಳಾಪುರಕ್ಕೆ ಆಗಮಿಸಿ ಮಾತನಾಡಿದರು. ಪಕ್ಷದ ಸಂಘಟನೆಗೆ ಒತ್ತು ನೀಡಲಾಗುತ್ತೆ. ಮುಖಂಡರು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪಕ್ಷ ಸಂಘಟನೆ ಮಾಡ್ತೇವೆ ಅಂತ ಹೇಳಿದರು. ಜೊತೆಗೆ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಜೆಡಿಎಸ್ ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾರಂಜ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ಅಪ್ಪ ಮಗ ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾರಂಜ ಕಾಲುವೆಯಲ್ಲಿ ಮುಳುಗ್ತಾ ಇದ್ದಂಥ ಮಗನನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿ ತಂದೆಯೂ ಕೂಡ ಮೃತಪಟ್ಟಿದ್ದಾರೆ. ಹಳ್ಳೆಕೇಡ್ ಗ್ರಾಮದ ವಿಶ್ವನಾಥ್ ಜಮಾದಾರ್ ಮಗ ಅಮರೇಶ್ ಮೃತ ದುರ್ದೈವಿಗಳು. ಕೈಕಾಲನ್ನು ತೊಳಿಲಿಕ್ಕೆ ಕಾಲುವೆಗೆ ಇಳಿದಿದ್ದಾಗ ಕಾಲು ಜಾರಿ ದುರಂತ ನಡೆದಿದೆ. ಶಿವಮೊಗ್ಗದಲ್ಲಿ ಅವೈಜ್ಞಾನಿಕ ರಸ್ತೆ ಹಂಪ್ಗೆ ಯುವಕ ಬಲಿಯಾಗಿದ್ದಾನೆ. ಹಂಪ್ ಕಾಣದೆ ಬೈಕ್ನಲ್ಲಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಯುವಕ ಮೃತಪಟ್ಟಿದ್ದಾನೆ. ಶಿವಮೊಗ್ಗದ ಎಲ್ಬಿಎಸ್ ನಗರದ ಬಳಿ ಈ ಘಟನೆ ನಡೆದಿದೆ. ಶಿವಮೊಗ್ಗದ ವಾದಿಯ ಉದಾ ನಿವಾಸಿ ಉಲ್ಲಾ ಮೃತ ದುರ್ದೈವಿ. ಪಾಲಿಕೆಯಿಂದ ನಿರ್ಮಿಸಿರುವ ಅವೈಜ್ಞಾನಿಕ ಹಂಪ್ನಿಂದ ಬೈಕ್ ಸ್ಕಿಡ್ ಆಗಿ ಅಪಘಾತ ಆಗಿದೆ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ದೇಶದ ಮೊದಲ ಏರ್ಬಸ್ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ರೆಡಿಯಾಗಿದೆ. ಹೆಲಿಕಾಪ್ಟರ್ ಉತ್ಪಾದನಾ ಘಟಕಕ್ಕೆ ಇಂದು ವರ್ಚುವಲ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಚಾಲನೆಯನ್ನ ನೀಡಲಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವ್ಯಾಟ್ರಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಭಾಗದ ಅಂಗವಾಗಿ ಈ ಘಟಕ ರೆಡಿಯಾಗಿದೆ. ಏರೋಸ್ಪೇಸ್ ವಲಯದಲ್ಲಿ ಸಂಪೂರ್ಣ ಖಾಸಗಿ ಬಂಡವಾಳದ ಅಡಿ ಹೆಲಿಕಾಪ್ಟರ್ ನಿರ್ಮಾಣ ಆಗಲಿದೆ. ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೂ ಹೆಲಿಕಾಪ್ಟರ್ ಪೂರೈಸುವಂತ ಗುರಿ ಇದೆ. ಕೈಗಾರಿಕಾ ಉದ್ಯಮ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು ಸ್ಥಾಪನೆ ಆಗಲಿದೆ.
ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಭಾರತದ ಮೊದಲ ಟಾಟಾ ಏರ್ ಬಸ್ನ ಏನು ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಆರಂಭ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗಿಯಾಗಲಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜೊತೆಗೆ ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮ್ಯಾಕ್ರನ್ ಅವರು ಒಂದು ವರ್ಚುವಲ್ ಸಭೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೂಡ ಕೊಡಲಿದ್ದಾರೆ. ಜೊತೆಗೆ ಈ ಒಂದು ಫ್ರಾನ್ಸ್ನ ರಕ್ಷಣಾ ಸಚಿವರಾಗಿರ್ತಕ್ಕಂಥ ಏನು ಕ್ಯಾಥರಿನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 3:45ಕ್ಕೆ ರಾಜನಾಥ್ ಸಿಂಗ್ ಅವರು ಜೊತೆಗೆ ಫ್ರಾನ್ಸ್ನ ರಕ್ಷಣಾ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 3:45ರಿಂದ 4:45ರವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಬಹಳಷ್ಟು ವಿಶೇಷತೆಯನ್ನ ಹೊಂದಿರತಕ್ಕಂಥ ಈ ಒಂದು ಮಿನಿ ಹೆಲಿಕಾಪ್ಟರ್ ಜೋಡಣಾ ಘಟಕ ಏನಿದೆ ಅದು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಖ್ಯಾತಿಯನ್ನ ಮತ್ತಷ್ಟು ಕೂಡ ಹೆಚ್ಚು ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ಐತಿಹಾಸಿಕ ಕ್ಷಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೋಲಾರದ ಒಂದು ಏನು ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಮಿನಿ ಏರ್ ಬಸ್ ಏನಿದೆ ಇದು ಸುಮಾರು ಏನು ಒಂದು ವರ್ಷಕ್ಕೆ ಸುಮಾರು 10ಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳನ್ನ ಒಂದು ಏನು ಜೋಡಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥದ್ದು. ಹಾಗಾಗಿನೇ ಇದು ಮತ್ತೆ ರಾಜ್ಯಕ್ಕೆ ಬಹಳಷ್ಟು ಒಂದು ಖ್ಯಾತಿಯನ್ನ ತಂದುಕೊಡ್ತಕ್ಕಂಥ ಒಂದು ಘಟಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಬಹಳಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇರತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಭದ್ರತೆ ದೃಷ್ಟಿಯಿಂದ ಈಗಾಗಲೇ ಯಾರನ್ನು ಕೂಡ ಒಳಗೆ ಬಿಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿನೇ ಒಂದು ಕೇಂದ್ರ ಭದ್ರತಾ ಪಡೆ ಜೊತೆಗೆ ರಾಜ್ಯದ ವಿವಿಧ ಭದ್ರತಾ ಪಡೆಗಳು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಏನು ಟೈಟ್ ಒಂದು ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು ವರ್ಷಕ್ಕೆ 10ಕ್ಕೂ ಹೆಚ್ಚು ಒಂದು ಹೆಲಿಕಾಪ್ಟರ್ನ ಈಗಾಗಲೇ ತಯಾರು ಮಾಡತಕ್ಕಂಥ ಸಾಮರ್ಥ್ಯ ಈ ಒಂದು ಏನು ಘಟಕ ಹೊಂದಿರತಕ್ಕಂಥದ್ದು. ಸುಮಾರು 50 ಎಕರೆಗೂ ಹೆಚ್ಚಿನ ವಿಸ್ತೀರ್ಣದಲ್ಲೇ ಈ ಒಂದು ಘಟಕ ಈಗಾಗಲೇ ಸ್ಥಾಪನೆ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಘಟಕಕ್ಕೆ ಚಾಲನೆ ಕೂಡ ಸಿಗ್ತಾ ಇರತಕ್ಕಂಥದ್ದು. ಏನು H-125 ಮಾದರಿಯ 10 ಹೆಲಿಕಾಪ್ಟರ್ಗಳನ್ನ ಈ ಒಂದು ಘಟಕದಲ್ಲಿ ಏನು ತಯಾರಿಸುವಂತಹ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥದ್ದು. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ವತಿಯಿಂದ ಈ ಒಂದು ಘಟಕ ಆರಂಭ ಆಗ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಒಂದು ಸಂತೋಷವನ್ನು ಕೂಡ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸ್ಥಳೀಯ ಒಂದು ಉದ್ಯೋಗಗಳು ಕೂಡ ಸಿಗುವಂತಹ ಒಂದು ಈಗಾಗಲೇ ಒಂದು ಆಸೆ ಇದೀಗ ಎದುರಾಗಿರ್ತಕ್ಕಂಥದ್ದು. ಇದು ರಕ್ಷಣಾ ವಲಯಕ್ಕೆ ಮೊದಲು ಒಂದು ಹೆಲಿಕಾಪ್ಟರ್ಗಳನ್ನ ಏನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ಈ ಹಿಂದೆನೆ ಏನು ನಮ್ಮ ಕರ್ನಾಟಕದ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ MB ಪಾಟೀಲ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ರು. ಏನು ಕರ್ನಾಟಕದಲ್ಲಿ ಇದು ಒಂದು ಮೊದಲ ಒಂದು ಪ್ಲಾಂಟ್ ಆಗ್ತಾ ಇರೋದ್ರಿಂದ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಒಂದು ಹೆಮ್ಮೆಯನ್ನ ತಂದುಕೊಡ್ತಕ್ಕಂಥ ಒಂದು ಘಟಕ ಕೂಡ ಆಗಿರುತ್ತೆ. ಹಾಗಾಗಿನೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಸಿದ್ಧತೆಗಳು ಕೂಡ ಈಗಾಗಲೇ ಮುಕ್ತಾಯ ಆಗಿರ್ತಕ್ಕಂಥದ್ದು. ಮಧ್ಯಾಹ್ನ 3:45ಕ್ಕೆ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ. ರಘುರಾಜ್, ನ್ಯೂಸ್ 18 ಕೋಲಾರ. ಬೆಂಗಳೂರಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರ ಆಸ್ತಿ ಹರಾಜಿಗೆ ಜಿಬಿಎ ದಿನಾಂಕ ನಿಗದಿ ಮಾಡಿದೆ. ಇದೇ ತಿಂಗಳ 21ರಂದು ಹರಾಜು ಹಾಕೋಕೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ತೀರ್ಮಾನ ಮಾಡಿದೆ. ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿನ ಟ್ಯಾಕ್ಸ್ ಡಿಫಾಲ್ಟರ್ಸ್ ಆಸ್ತಿ ಹರಾಜು ನಡೆಯಲಿದೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 98 ಆಸ್ತಿದಾರರ ಒಟ್ಟು 1,55,00,000 ಬಾಕಿ ಇದೆ. ಈಗಾಗಲೇ ಬಾಕಿ ಉಳಿಸಿಕೊಂಡವರಿಗೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಮೊಬೈಲ್ ಮೂಲಕವೂ ಆಸ್ತಿ ಮಾಲೀಕರಿಗೆ ಮಾಹಿತಿ ರವಾನಿಸಲಾಗಿದೆ. ಜಂಟಿ ಆಯುಕ್ತರ ಸಮ್ಮುಖದಲ್ಲಿ ಹರಾಜು ನಡೆಯಲಿದ್ದು, ಹರಾಜಿಗೂ ಮೊದಲು ಬಾಕಿ ತೆರಿಗೆ ಕಟ್ಟಿದ್ರೆ ಹರಾಜಿನಿಂದ ಕೈ ಬಿಡೋಕೆ ತೀರ್ಮಾನ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಗರಿಷ್ಠ ಉಷ್ಣಾಂಶ ದಾಖಲಾಗುವಂತ ಸಾಧ್ಯತೆ ಇದೆ. ಸುಮಾರು 34 ಡಿಗ್ರಿ ಸೆಲ್ಸಿಯಸ್ನಿಂದ 38.9 ಡಿಗ್ರಿ ಸೆಲ್ಸಿಯಸ್ವರೆಗೂ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಸಾರ್ವಜನಿಕರು ಪ್ರಸ್ತುತ ಸಾಮಾನ್ಯ ಉಷ್ಣತೆಗಿಂತ ಸುಮಾರು 3ರಿಂದ 4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚುವರಿ ಉಷ್ಣತೆ ಅನುಭವಿಸುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂತ ಸಾಧ್ಯತೆಯೂ ಇದೆ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿ ಕುರುಗೋಡು ಉತ್ಸವ ನಡೀತಾ ಇದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕುರುಗೋಡು ಉತ್ಸವಕ್ಕೆ ಉದ್ಘಾಟನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಸಕರಾದ JN ಗಣೇಶ್, ನಾರಾ ಭರತ್ ರೆಡ್ಡಿ, ರಾಘವೇಂದ್ರ ಹಿಟ್ನಾಳ್ ಸೇರಿ ಹಲವು ಶಾಸಕರು ಭಾಗಿಯಾಗಿದ್ದರು. ಈ ವೇಳೆ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕುರುಗೋಡು ಪಟ್ಟಣದಲ್ಲಿ ಮೊದಲ ಉತ್ಸವ ಆಗಿದೆ. JN ಗಣೇಶ್ ನೇತೃತ್ವದಲ್ಲಿ ಜನಪರ ಕಾರ್ಯಗಳು ಆಗ್ತಾ ಇವೆ. ಕಲಾವಿದರಿಗೆ ಈ ಉತ್ಸವ ಉತ್ತಮ ವೇದಿಕೆ ಆಗಲಿ ಅಂತ ಹೇಳಿದರು. ಇನ್ನು JN ಗಣೇಶ್ ಮಾತನಾಡಿ, ಕುರುಗೋಡು ಉತ್ಸವ ಈಗ ಹೊಸ ಇತಿಹಾಸ ಬರೆದಿದೆ. ಅಭಿವೃದ್ಧಿ ಕೆಲಸಗಳ ಜೊತೆಗೆ ಇತಿಹಾಸ ಪರಿಚಯ ಆಗಬೇಕು. ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಳೆದ 3 ದಿನಗಳಿಂದ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಿರಬಹುದು, ಕ್ರೀಡೆ ಇರಬಹುದು, ಮ್ಯಾರಥಾನ್ ಇರಬಹುದು, ಹಲವಾರು. ಇನ್ನು ಕುರುಗೋಡು ಉತ್ಸವದ ವೇಳೆ ಪಟಾಕಿ ಸಿಡಿಸುವಾಗ ವೇದಿಕೆ ಹಿಂಭಾಗದ ಗುಡ್ಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಉತ್ಸವ ಆಯೋಜನಾ ಸಮಿತಿಯಿಂದ ಗುಡ್ಡದ ಮೇಲಿಂದ ಪಟಾಕಿ ಸಿಡಿಸಿದ್ದು ಯಾವುದೇ ಹಾನಿ ಉಂಟಾಗಿಲ್ಲ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಆವರಣದಲ್ಲಿ ಜಾತ್ರಾ ಮಹೋತ್ಸವ ಸಂಭ್ರಮ ಮುಂದುವರೆದಿದೆ. ಅಮಾವಾಸ್ಯೆಯ ಅಂಗವಾಗಿ ಸಿದ್ಧಾರೂಢ ಪುಷ್ಕರಣೆ ಬಳಿ ಆರೂಢ ಆರತಿ ಕಾರ್ಯಕ್ರಮ ನಡೆಯಲಿದೆ. ಗಂಗಾರತಿ ಮಾದರಿಯಲ್ಲಿ ಆರೂಢ ಆರತಿ ನಡೆಯಲಿದ್ದು ಸಹಸ್ರಾರು ಭಕ್ತರು ಕಣ್ತುಂಬಿಕೊಳ್ಳಲಿದ್ದಾರೆ. ಮಠದ ಟ್ರಸ್ಟಿಗಳು ಭಕ್ತ ವೃಂದದ ಸಮ್ಮುಖದಲ್ಲಿ ಆರೂಢ ಆರತಿ ನೆರವೇರಲಿದೆ.
200 ವರ್ಷಗಳ ಇತಿಹಾಸ ಹೊಂದಿರುವಂತಹ ಧಾರವಾಡ ತಾಲೂಕಿನ ಗುಳೇದ ಕೊಪ್ಪದ ಈಶ್ವರ ದೇವರ ಪ್ರಥಮ ಶಿವ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಿರುವಂಥದ್ದು ವಿಶೇಷವಾಗಿದೆ. ಶ್ರೀ ಕ್ಷೇತ್ರ ನಯಾನಗರದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟರು. ಇವತ್ತು ಕೋಲಾರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಮುಳಬಾಗಿಲು ತಾಲೂಕಿನ ಅವಣಿ ಕ್ಷೇತ್ರದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ಕಾಮಾಕ್ಷಿ ದೇವಿ ಸಮೇತ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಫೆಬ್ರವರಿ 11ರಿಂದ ಜಾತ್ರೆ ಆರಂಭವಾಗಿದ್ದು 27ರವರೆಗೂ ನಡೆಯಲಿದೆ. ಇವತ್ತು ಅಮಾವಾಸ್ಯೆಯ ಪ್ರಯುಕ್ತ ಬೆಳಗ್ಗೆ 11ವರೆಗೆ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್, ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಜಿಲ್ಲಾಧಿಕಾರಿ ಮತ್ತು ಹಲವರು ಭಾಗಿಯಾಗಲಿದ್ದಾರೆ. ರಥೋತ್ಸವದಲ್ಲಿ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಫೆಬ್ರವರಿ 24-25ರಂದು ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕೆ ದೇವಿ ಜಾತ್ರೆ ನಡೆಯಲಿದೆ. ಹೀಗಾಗಿ ನಗರದಲ್ಲಿ ಪೊಲೀಸ್ ಇಲಾಖೆ ಸೂಕ್ಷ್ಮ ಪ್ರದೇಶದಲ್ಲಿ ಪಥಸಂಚಲನ ನಡೆಸಲಾಯಿತು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶೇಖರ್ ಹೆಚ್ಡಿ ನೇತೃತ್ವದಲ್ಲಿ ಪಥಸಂಚಲನ ನಡೆದಿತ್ತು. ಅನೇಕ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ ಆರ್ಎಎಫ್ ತಂಡದವರು ಭಾಗಿಯಾಗಿದ್ದರು. ಇನ್ನು ಜಾತ್ರೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಈಗಿನಿಂದಲೇ ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಹನಿಯೂರು ಗ್ರಾಮದ ಪ್ರಸಿದ್ಧ ಶ್ರೀ ಶನಿಯೂರಿನ ಶನಿದೇವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಇದೇ ಸನ್ನಿಧಿಯಲ್ಲಿ 30 ಅಡಿ ಎತ್ತರದ ಬೃಹತ್ ಶಿವಲಿಂಗಕ್ಕೆ ಭಕ್ತರು ಹಾಲಿನ ಅಭಿಷೇಕ ಮಾಡುವ ಮೂಲಕ ಶಿವನಿಗೆ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಶಿವಾನಂದಗಿರಿ ಸಿದ್ಧ ಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಜಿಮ್ಮಿ ಪ್ರಕಾಶ್ ಸಹಯೋಗದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಈ ವಿಶೇಷ ಪೂಜೆ ನಡೀತಾ ಇದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಶಾರದಾ ಇಂಟರ್ನ್ಯಾಷನಲ್ ಶಾಲಾ ವಾರ್ಷಿಕೋತ್ಸವದಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಭಾಗಿಯಾಗಿದ್ದರು. ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಯೋಗೇಶ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಶಾಲಾ ವಾರ್ಷಿಕೋತ್ಸವಕ್ಕೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಚಾಲನೆಯನ್ನು ಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಶಾಸಕ ಬಿ ಶಿವಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಶಾಲಾ ವಾರ್ಷಿಕೋತ್ಸವದಲ್ಲಿ ಗಿಲ್ಲಿ ಹವಾ ಜೋರಾಗಿತ್ತು. ಗಿಲ್ಲಿ ಡ್ಯಾನ್ಸ್ ಮತ್ತು ಡೈಲಾಗ್ಗೆ ಶಾಲಾ ಮಕ್ಕಳು ಮತ್ತು ಪೋಷಕರು ಫಿದಾ ಆಗಿದ್ದರು. ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಮರ ಕಡಿದ ಆರೋಪದ ಅಡಿ ಇಬ್ಬರನ್ನ ಬಂಧಿಸಲಾಗಿದೆ. ಮಂಡ್ಯದ ಮದ್ದೂರಿನ ಶಿಂಷಾ ನದಿಯ ಬಳಿ ಈ ಘಟನೆ ನಡೆದಿದೆ. ಅರಣ್ಯ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿದ್ದಾರೆ. ಇನ್ನು ಅನುಮತಿ ಇಲ್ಲದೆ ಮರ ಕಡಿದ ಬಗ್ಗೆ ಸ್ಥಳೀಯರಿಂದ ದೂರು ಬಂದಿತ್ತು. ಈ ಹಿನ್ನೆಲೆ ಸ್ಥಳಕ್ಕೆ ಬಂದು ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮರ ಕಡಿದವರನ್ನ ಹಾಗೂ ಮಾರಿದವರನ್ನ ವಿಚಾರಣೆಗೆ ಒಳಪಡಿಸಿ ವಶಕ್ಕೆ ಪಡೆದಿದ್ದಾರೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಆತಂಕ ಮುಂದುವರೆದಿದೆ. ಮುತ್ತೋಡಿ ಭದ್ರಾ ಅಭಯಾರಣ್ಯ ವ್ಯಾಪ್ತಿಯ ಹೊನ್ನಾಳ ಬಳಿ 8 ಕಾಡಾನೆಗಳ ಹಿಂಡು ರಸ್ತೆ ದಾಟಿದೆ. ಇನ್ನು ಸ್ಥಳೀಯರ ಮೊಬೈಲ್ನಲ್ಲಿ ಕಾಡಾನೆಗಳು ರಸ್ತೆ ದಾಟುವಂಥ ದೃಶ್ಯ ಸೆರೆಯಾಗಿದೆ. ನಿರಂತರ ಕಾಡಾನೆ ಸಂಚಾರದಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ.
ಇತ್ತೀಚೆಗೆ ವರ್ಗಾವಣೆಯಾದ ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್ಗೆ ಪೊಲೀಸರು ನಾಗರಿಕರಿಂದ ಪುಷ್ಪವೃಷ್ಟಿ ಮಾಡುವ ಮೂಲಕ ಬೀಳ್ಕೊಡುಗೆ ಕೊಟ್ಟಿದ್ದು ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ದಿನಕರ್ ಅವರು ಡಿವೈಎಸ್ಪಿಯಾಗಿ ಕಳೆದ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದರು. ಅವರೀಗ ವರ್ಗಾವಣೆಯಾಗಿದ್ದು ನಾಗರಿಕರು ಸೇರಿದಂತೆ ಇಲಾಖೆಯ ಸಹೋದ್ಯೋಗಿಗಳು ಬೀಳ್ಕೊಡುಗೆ ಸಮಾರಂಭ ಮಾಡಿದ್ದಾರೆ. ಸಮಾರಂಭದಲ್ಲಿ ದಿನಕರ್ ಹಾಗೂ ಪತ್ನಿಯನ್ನ ಸೇರಿಸಿ ಗೌರವ ಸಲ್ಲಿಸಿದ್ದು ವೇದಿಕೆಯಿಂದ ತೆರಳುವಾಗ ಎಲ್ಲರೂ ಹೂವಿನ ಮಳೆಗರೆದು ಬೀಳ್ಕೊಟ್ಟಿದ್ದಾರೆ. ಸ್ವಲ್ಪ ಹಿಂದೆ ಹಾವೇರಿ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಕರೆ ಆತಂಕದ ಬೆನ್ನಲ್ಲೇ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಪ್ಯಾಟ್ರೋಲಿಂಗ್ ನಡೆಸಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ 2-3 ಗಂಟೆಗಳ ನಗರದಲ್ಲಿ ವಿವಿಧ ರಸ್ತೆಯಲ್ಲಿ ಪ್ಯಾಟ್ರೋಲಿಂಗ್ ನಡೆಸಲಾಗಿರುವಂಥದ್ದು. ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಸೇರಿದಂತೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸ್ ಪ್ಯಾಟ್ರೋಲಿಂಗ್ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ನಗರದ ಪ್ರಮುಖ ರಸ್ತೆಯಲ್ಲಿ ಸುಗಮ ಸಂಚಾರದ ಅಡೆತಡೆ ಆಗದಂತೆ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡಲಿಕ್ಕೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಶಿವರಾತ್ರಿ ಹಿನ್ನೆಲೆ ತೋಟಗಾರಿಕೆ ಇಲಾಖೆಯ ವತಿಯಿಂದ ಕೊಪ್ಪಳದಲ್ಲಿ 5 ದಿನಗಳ ಕಾಲ ಹಣ್ಣು, ಅಣಬೆ ಹಾಗೂ ಜೇನು ಮೇಳ ನಡೆದಿದೆ. ಮೇಳದಲ್ಲಿ ಒಟ್ಟು 45 ಲಕ್ಷ ರೂಪಾಯಿ ವಹಿವಾಟು ಆಗಿದೆ. ಮೇಳಕ್ಕೆ ಸುಮಾರು 30,000 ಗ್ರಾಹಕರು ಭೇಟಿ ಕೊಟ್ಟಿದ್ದರು. ಇನ್ನು ದುಬಾರಿ ಅಣಬೆ ಸೇರಿದಂತೆ 10ಕ್ಕೂ ಹೆಚ್ಚು ಅಣಬೆ, 10 ಬಗೆಯ ಹಣ್ಣುಗಳು ಪ್ರದರ್ಶನ ಹಾಗೂ ಮಾರಾಟ ಆಗಿದೆ ಅಂತ ತೋಟಗಾರಿಕೆ ಇಲಾಖೆ ಮಾಹಿತಿ ಕೊಟ್ಟಿದೆ.